ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಯಾರ್ IAS. ನಾವು ಇಂಡಿಯನ್ ಪಾಲಿಟಿ ವಿಡಿಯೋ ಲೆಕ್ಚರ್ಸಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದ್ತಾ ಇದ್ವಿ. ಸೊ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದಬೇಕಾದ್ರೆ ನಾ ಹೇಳಿದೆ ಈ 6 ಟಾಪಿಕ್ಸ್ನು ಕವರ್ ಮಾಡಿರಬೇಕಂತ. ಸೊ ಇಲ್ಲಿ ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ಈ 5 ಟಾಪಿಕ್ಸ್ನ ಫುಲ್ಲಾಗಿ ಕವರ್ ಮಾಡಿದ್ದೀವಿ. ನಾವು ಕ್ಲಾಸಿಫಿಕೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಸ್ಟಾರ್ಟ್ ಮಾಡಿದ್ವಿ. ದಟ್ ಈಸ್ ಇನ್ ಕ್ಲಾಸಿಫಿಕೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ನಾನು ಹೇಳಿದೆ ದೇರ್ ಆರ್ 6 ಫಂಡಮೆಂಟಲ್ ರೈಟ್ಸ್ ಅಟ್ ಪ್ರೆಸೆಂಟ್ ಅಂತ. ಸೊ ಇಲ್ಲಿ ಆಲ್ರೆಡಿ ನಾವು ರೈಟ್ ಟು ಇಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಮತ್ತು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ವರೆಗೂ ಫುಲ್ ಡೀಟೇಲ್ ಆಗಿ ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ಕವರ್ ಮಾಡಿದ್ದೀವಿ. ಇವಾಗ ಇನ್ ದಿಸ್ ವಿಡಿಯೋ ಲೆಕ್ಚರ್ ಲೆಟ್ ಸ್ಟಡಿ ಅಬೌಟ್ ದ 6th ಆ್ಯಂಡ್ ದ ಲಾಸ್ಟ್ ಫಂಡಮೆಂಟಲ್ ರೈಟ್, ದಟ್ ಇಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ. ಅದು ಬಂದುಬಿಟ್ಟು ಆರ್ಟಿಕಲ್ 32 ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ದಟ್ ಇಸ್ ಅಂಡರ್ ಆರ್ಟಿಕಲ್ 32 ಏನು ಹೇಳುತ್ತೆ? ಇಲ್ಲಿ ಹೆಸರಲ್ಲೇ ಹೇಳ್ತಿದೆ ಅಲ್ವಾ, ರೆಮಿಡಿ ಅಂತ. ಅಂದರೆ ಏನು? ದಟ್ ಇಸ್ ನಾವು ಏನಕ್ಕೂ ಸೊಲ್ಯೂಷನ್ನ ಕೊಡ್ತಾ ಇದೆ ಅಂತ. ಯಾವುದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದೆ? ನಾ ಹೇಳಿದೆ ಇವಾಗ ಟೇಕ್ ಫಾರ್ ಎಕ್ಸಾಂಪಲ್ ನಮ್ಮ ಫಂಡಮೆಂಟಲ್ ರೈಟ್ ಟು ಈಕ್ವಾಲಿಟಿ ಏನಾದರೂ ವಯೋಲೇಟ್ ಆಗ್ತಾ ಇದೆ. ಸೊ ಇಫ್ ಇಟ್ ಈಸ್ ಅಂಡರ್ ಥ್ರೆಟ್ ಅಂತಂದರೆ ನಮ್ಗೆ ಅದಕ್ಕೆ ಸೊಲ್ಯೂಷನ್ ಏನು, ರೆಮಿಡಿ ಏನು ಅಂತ. ಸೊ ಆ ಸೊಲ್ಯೂಷನ್ ಆರ್ ರೆಮಿಡಿ ಇಟ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ writs ಅಂತ. ಅದೇ ಆರ್ಟಿಕಲ್ 32 ಹೇಳ್ತಾ ಇರೋದು. ಸೊ ನಮಗೇನಾಗ್ತದೆ, ಫಂಡಮೆಂಟಲ್ ರೈಟ್ಸ್ ಏನಾದರೂ ವಯೋಲೇಟ್ ಆಗ್ತಾ ಇದೆ, ನಮಗೆ ರೆಮಿಡಿ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ writs ಆ್ಯಂಡ್ ದಟ್ ಇಸ್ ವಾಟ್ ಆರ್ಟಿಕಲ್ 32 ಇಸ್ ಪ್ರೊವೈಡಿಂಗ್ ಫಾರ್. ಅಂದರೆ ಇಟ್ ಈಸ್ ಪ್ರೊವೈಡಿಂಗ್ ರೆಮಿಡಿ ಫಾರ್ ದ ವಯೋಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಇನ್ ದ ಫಾರ್ಮ್ ಆಫ್ writs ಅಂತ. ಹಾಗಾದರೆ writs ಅಂತಂದರೆ ಏನು? writs ಅಂದರೆ ಏನು? ಎಸ್, ಇವಾಗ ಹೇಳಿದೆ ನಾನು, ಪ್ರೊಟೆಕ್ಷನ್ ಆಫ್ ಫಾರ್ ವಯೋಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ನ ಆರ್ಟಿಕಲ್ 32 ಕೊಡ್ತಾ ಇದೆ ಅಲ್ವಾ. ಆರ್ಟಿಕಲ್ 32 ರೆಮಿಡಿ ಕೊಡ್ತಾ ಇದೆ. ಆ್ಯಂಡ್ ದಿಸ್ ಆರ್ಟಿಕಲ್ 32 ಇಟ್ ಸೆಲ್ಫ್ ಇಸ್ ಅ ಫಂಡಮೆಂಟಲ್ ರೈಟ್ ಅಲ್ವಾ. ಇದು ಹೇಳ್ತಾ ಇದೆ ಸೊ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಫಂಡಮೆಂಟಲ್ ರೈಟ್ಸ್ಗೆ ಅಂತ. ಸೊ ದಿಸ್ ಇಸ್ ಟೆಲ್ಲಿಂಗ್ ದ ಸಿಗ್ನಿಫಿಕೆನ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬೋದು. ಬಿಕಾಸ್ ದ ರೆಮಿಡಿ ಯು ಆರ್ ಸೀಕಿಂಗ್ ಅಲ್ವಾ, ದಟ್ ಇಟ್ ಸೆಲ್ಫ್ ಈಸ್ ಮೇಡ್ ಆಸ್ ಫಂಡಮೆಂಟಲ್ ರೈಟ್. ಸೊ ರೆಮಿಡಿ ಕೊಡಲೇಬೇಕು, ಇಟ್ ಈಸ್ ಆಲ್ಸೋ ಮೇಡ್ ಆಸ್ ಫಂಡಮೆಂಟಲ್ ರೈಟ್. ಅಂದರೆ ಫಂಡಮೆಂಟಲ್ ರೈಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ರೆಮಿಡಿನ ಫಂಡಮೆಂಟಲ್ ರೈಟ್ನ ಮಾಡಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್ ಮೋರ್ ಥಿಂಗ್ ಪಾಯಿಂಟ್ ಇಲ್ಲಿ ಏನು ಗೊತ್ತಿರಬೇಕಂತಂದರೆ, ಆರ್ಟಿಕಲ್ 32ನ ಈಸ್ ಕಾಲ್ಡ್ ಆಸ್ ಹಾರ್ಟ್ ಆ್ಯಂಡ್ ಸೌಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಏನು ಹೇಳಿದ್ದಾರೆ ಆರ್ಟಿಕಲ್ 32 ಬಗ್ಗೆ ಅಂತಂದರೆ, ಹಿ ಕಾಲ್ಸ್ ಆರ್ಟಿಕಲ್ 32 ಆ್ಯಸ್ ಹಾರ್ಟ್ ಆ್ಯಂಡ್ ಸೌಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಅಷ್ಟು ಇಂಪಾರ್ಟೆಂಟು ಆರ್ಟಿಕಲ್ 32 ಅಂತ ಹೇಳ್ತಿದ್ದಾರೆ. ಸೊ ನಾ ಏನು ಹೇಳಿದೆ, ರೆಮಿಡೀಸ್ ಫಾರ್ ವಯೋಲೇಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಎಲ್ಲಿ ಯಾವ ಮುಖಾಂತರ ಕೊಡ್ತಿದ್ದಾರೆ? ಇಟ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ writs ಅಂತ. ಹಾಗಾದರೆ writs ಯಾರು ಇಶ್ಯೂ ಮಾಡ್ತಾರೆ? ಎಲ್ಲಿ ನಮಗೆ ರೆಮಿಡೀಸ್ ಸಿಗುತ್ತೆ? ವೇರ್ ಟು ಸೀಕ್ ರೆಮಿಡೀಸ್, ಎಲ್ಲಿ ನಾವು ರೆಮಿಡೀಸ್ಗೆ ಹೋಗ್ಬೋದು ಅಂತಂದರೆ, ಆರ್ಟಿಕಲ್ 32 ಏನು ಹೇಳ್ತಾ ಇದೆ ಅಂತಂದರೆ, ವಿ ಕ್ಯಾನ್ ಗೆಟ್ ರೆಮಿಡೀಸ್ ಫ್ರಮ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾ ಇದೆ. ಹಾಗಾದರೆ ಬೇರೆ ಕೋರ್ಟ್ಸ್ಗೆ ಯಾವುದಕ್ಕೂ ಪರ್ಮಿಷನ್ ಇಲ್ವಾ ಟು ಇಶ್ಯೂ writs ಅಂತಂದರೆ, ಎಸ್, ಅದರ್ ಕೋರ್ಟ್ಸ್ ಕ್ಯಾನ್ ಆಲ್ಸೋ ಇಶ್ಯೂ writs. ಆದರೆ ಏನಂದರೆ ಆ ಪಾರ್ಲಿಮೆಂಟು ಅದರ್ ಕೋರ್ಟ್ಸ್ನ ಎಂಪವರ್ ಮಾಡಬೇಕಾಗತ್ತೆ. ಸೊ ಪಾರ್ಲಿಮೆಂಟು ಆ ಪವರ್ಸ್ನ ಬೇರೆ ಕೋರ್ಟ್ಸ್ಗೆ ಕೊಟ್ಟರೆ ದ ಅದರ್ ಕೋರ್ಟ್ಸ್ ಕ್ಯಾನ್ ಆಲ್ಸೋ ಇಶ್ಯೂ writs ಅಂತ. ಹಾಗಾದರೆ ಇಲ್ಲಿ ಫಸ್ಟ್ ಗೊತ್ತಿರಬೇಕೇನು, ಆರ್ಟಿಕಲ್ 32 writ ಇಶ್ಯೂ ಮಾಡೋ ಪವರು ಓನ್ಲಿ ಸುಪ್ರೀಂ ಕೋರ್ಟ್ ಕೊಡ್ತಾ ಇದೆ. ಅದೇ ಥರ ಆರ್ಟಿಕಲ್ 32 ಏನು ಹೇಳ್ತಾ ಇದೆ, ಎಸ್, ಅದರ್ ಕೋರ್ಟ್ಸ್ ಕ್ಯಾನ್ ಆಲ್ಸೋ ಇಶ್ಯೂ writs ಬಟ್ ಓನ್ಲಿ ಕಂಡೀಷನ್ ಇಸ್ ಇಲ್ಲಿ ಏನು ಪಾರ್ಲಿಮೆಂಟ್ ಮಾತ್ರನೇ ಎಂಪವರ್ ಮಾಡೋ ಪವರ್ಸ್ ಇರುತ್ತೆ ಅಂತ. ಹಾಗಾದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಸುಪ್ರೀಂ ಕೋರ್ಟ್ ಕ್ಯಾನ್ ಇಶ್ಯೂ writs ಅಂತ ಹೇಳಿದೆ. ಹಾಗಾದರೆ ಇಲ್ಲಿ writs ಅಂದರೆ ಏನು? writs ಅಂದರೆ ದ ಮೀನಿಂಗ್ ಆಫ್ writ ಬಂದ್ಬಿಟ್ಟು ಇಟ್ ಈಸ್ ಲೈಕ್ ಅ ರಿಟರ್ನ್ ಕೋರ್ಟ್ ಆರ್ಡರ್ ಅಂತ. ಸೊ writ ಅಂದರೆ ಏನು? ರಿಟರ್ನ್ ಕೋರ್ಟ್ ಆರ್ಡರ್. ಇದು ಯಾವಾಗ ಕೊಡ್ತಾರೆ? ದಟ್ ಈಸ್ ಫಂಡಮೆಂಟಲ್ ರೈಟ್ಸ್ ವಯೋಲೇಟ್ ಆಯಿತು ಅಂತಂದರೆ ದ ರೆಮಿಡೀಸ್ ಟು ದಿಸ್ ವಯೋಲೇಷನ್ ಇಸ್ ಗಿವನ್ ಇನ್ ದ ಫಾರ್ಮ್ ಆಫ್ writs. writs ಅಂತಂದರೆ ಏನಿಲ್ಲ, ಕೋರ್ಟ್ ಆರ್ಡರ್. ಇಟ್ ಇಸ್ ರಿಟರ್ನ್ ಕೋರ್ಟ್ ಆರ್ಡರ್ ಅಂತ. ಸೊ ಹಾಗಾದರೆ writs ಅನ್ನೋದ writ ಜುರಿಸ್ಟಿಕ್ಷನ್ನ ಯಾವ ಒಂದು ಕಂಟ್ರಿಯಿಂದ ತಗೊಂಡ್ರು ಅಂತಂದರೆ, ಇಟ್ ವಾಸ್ ಡಿರೈವ್ ಫ್ರಮ್ ಬ್ರಿಟೈನ್ ಅಂತ. ಸೊ ದ ಇನ್ಸ್ಪಿರೇಷನ್ ಬಿಹೈಂಡ್ ಹ್ಯಾವಿಂಗ್ writ ಜುರಿಸ್ಟಿಕ್ಷನ್ ಅಂತಂದರೆ ಅದು ಬ್ರಿಟೈನ್ ಅಂತ ಹೇಳ್ತಾರೆ. ಹಾಗಾದರೆ ಇವಾಗ writ ಜುರಿಸ್ಟಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಬಗ್ಗೆ ಓದೋಣ. ಸೊ ಇಲ್ಲಿ writ ಜುರಿಸ್ಟಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಇಸ್ ಒರಿಜಿನಲ್ ಅಂತ ಹೇಳ್ತಿದ್ವಿ. ಅಂದರೆ ನಾವು ಆಲ್ರೆಡಿ ಓದಿದ್ವಲ್ಲ, ಆರ್ಟಿಕಲ್ 32 ಏನು ಹೇಳ್ತಾ ಇದೆ, ಓಕೆ, ಫಂಡಮೆಂಟಲ್ ರೈಟು ವಯೋಲೇಟ್ ಆಗ್ತಿದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆ್ಯಂಡ್ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ವಿಲ್ ಇಶ್ಯೂ writs ಅಲ್ವಾ. ಸೊ ಬೇರೆ ಕೋರ್ಟ್ಸ್ಗೆ ಹೋಗ್ತೀರಾ, ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಸುಪ್ರೀಂ ಕೋರ್ಟ್ ಅಲ್ವಾ.
ಸೊ ದಿಸ್ ಇಸ್ ಕಾಲ್ಡ್ ಆಸ್ ಒರಿಜಿನಲ್ ಜುರಿಸ್ಡಿಕ್ಷನ್ ಅಂತ. ಡೈರೆಕ್ಟಾಗಿ ನಾವು ಯಾವುದಾದ್ರೂ ಕೋರ್ಟ್ಗೆ ಅಪ್ರೋಚ್ ಮಾಡ್ತಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಒರಿಜಿನಲ್ ಜುರಿಸ್ಡಿಕ್ಷನ್. ಆ್ಯಂಡ್ ಇಲ್ಲಿ ರಿಟ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಏನಿದೆ ಅದು ಇಟ್ ಇಸ್ ಒರಿಜಿನಲ್ ಜುರಿಸ್ಡಿಕ್ಷನ್, ಬಿಕಾಸ್ ಫಾರ್ ದ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ಸುಪ್ರೀಂ ಕೋರ್ಟ್ ಅಂತ. ಮತ್ತು ಇಲ್ಲಿ ಇನ್ನೊಂದು ಗೊತ್ತಿರಬೇಕು, ಇಟ್ ಇಸ್ ನಾಟ್ ಎಕ್ಸ್ಕ್ಲೂಸಿವ್. ಅಂದರೆ ರಿಟ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಹೈಕೋರ್ಟು ಕೂಡ ಕೊಟ್ಟಿದ್ದಾರೆ. ಸೊ ರಿಟ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಇಸ್ ನಾಟ್ ಎಕ್ಸ್ಕ್ಲೂಸಿವ್ ಬಿಕಾಸ್ High Court can also issue writs. ಹಾಗಾದರೆ ಅಲ್ಲಿ ಓದಿದ್ವಿ ಅಲ್ಲ, ಓನ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಾಟ್ ದ ಪವರ್ಸ್ ಟು ಇಶ್ಯೂ writs ಫಾರ್ ದ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತೆಲ್ಲ ಓದಿದ್ವಲ್ಲ. ಫಾರ್ ಅದರ್ ಕೋರ್ಟ್ಸ್ ಏನು ಮಾಡಬೇಕಿತ್ತು, ಪಾರ್ಲಿಮೆಂಟ್ ಎಂಪವರ್ ಮಾಡಬೇಕಿತ್ತು. ಆದರೆ ಇಲ್ಲಿ ಹೇಳ್ತಾ ಇದೆ ಇಟ್ ಇಸ್ ನಾಟ್ ಎಕ್ಸ್ಕ್ಲೂಸಿವ್, ಹೈಕೋರ್ಟ್ ಕ್ಯಾನ್ ಆಲ್ಸೋ ಇಶ್ಯೂ ಅಂತ. ಆದರೆ ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದ ರಿಟ್ ಜುರಿಸ್ಡಿಕ್ಷನ್ ಆಫ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಸೊ ಆ ಡಿಫ್ರೆನ್ಸ್ ಏನು ಅಂತ ನಾವು ತಿಳ್ಕೋಬೇಕು. Yes, writ jurisdiction of Supreme Court ನೋಡಿದೆ that is given under Article 32, whereas writ jurisdiction of High Court ಬಂದ್ಬಿಟ್ಟು it is given under Article 226. ಇಲ್ಲಿ ಏನಂತಂದರೆ Supreme Court can issue writs for the violation of fundamental rights. ಸೊ ಇದು ವೆರಿ ಇಂಪಾರ್ಟೆಂಟ್. ಆದರೆ ಹೈಕೋರ್ಟ್ ಏನು ಮಾಡ್ಬೋದು ಅಂದರೆ ಹೈಕೋರ್ಟ್ ಕ್ಯಾನ್ ಇಶ್ಯೂ writs for the violation of ಆಲ್ ಲೀಗಲ್ ರೈಟ್ಸ್ ಅಂತ. ಸೊ ಇಲ್ಲಿ ಲೀಗಲ್ ರೈಟ್ಸ್ ಅಂತಂದರೆ ಏನು ಆಲ್ರೆಡಿ ಓದಿದ್ವಲ್ಲ. ಸೊ ಇಲ್ಲಿ ಲೀಗಲ್ ರೈಟ್ಸ್ ಅಂದರೆ the rights which have the backing of law, legal law. ಈ ಲಾ ಬಂದುಬಿಟ್ಟು ಇಫ್ ಇಟ್ ಇಸ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಅಂದರೆ ಅದನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತಾರೆ. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಪಾರ್ಟ್ 3 ಅಲ್ಲಿ ಇರೋವಂಥ ಕಾನ್ಸ್ಟಿಟ್ಯೂಷನಲ್ ರೈಟ್ಸು ಆರ್ ಕಾಲ್ಡ್ ಆಸ್ ಫಂಡಮೆಂಟಲ್ ರೈಟ್ಸ್ ಅಲ್ಲ. ಸೊ ಇಲ್ಲಿ ಸುಪ್ರೀಂ ಕೋರ್ಟು ಕ್ಯಾನ್ ಇಶ್ಯೂ writs ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ವೆರಾಸ್ ಹೈಕೋರ್ಟ್ ಕ್ಯಾನ್ ಇಶ್ಯೂ writs ಫಾರ್ ದ ವೈಲೇಷನ್ ಆಫ್ ಆಲ್ ಲೀಗಲ್ ರೈಟ್ಸ್. ಸೊ ದಟ್ ಇಸ್ ದ ಮೇಜರ್ ಡಿಫ್ರೆನ್ಸ್. ಮತ್ತು ಇನ್ನೊಂದೇನು, ನಾವು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತಿದೆ, ನಮಗೆ ರೆಮಿಡಿ ಬೇಕು, ಸೊಲ್ಯೂಷನ್ ಬೇಕು ಅಂತ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀವಲ್ಲ. ಅದೇ ಸುಪ್ರೀಂ ಕೋರ್ಟು writನ ಇಶ್ಯೂ ಮಾಡಬಹುದಾ ಮಾಡಬಾರ್ದಾ, ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಬಹುದಾ ಅಂತಂದರೆ ಇಟ್ ಮಸ್ಟ್ ಅಕ್ಸೆಪ್ಟ್. ಸುಪ್ರೀಂ ಕೋರ್ಟ್ ಇಸ್ ಬೌಂಡ್ ಟು ಅಕ್ಸೆಪ್ಟ್ ಅಂತ. ಸೊ ಸುಪ್ರೀಂ ಕೋರ್ಟ್ ಆ ಕೇಸ್ನ ಅಕ್ಸೆಪ್ಟ್ ಮಾಡಿ ಇಟ್ ಮಸ್ಟ್ ಇಶ್ಯೂ writs ಅಂತ. ಸೊ ಸುಪ್ರೀಂ ಕೋರ್ಟ್ಗೆ ಇಟ್ ಇಸ್ ಲೈಕ್ ಕಂಪಲ್ಸರಿ ಆನ್ ಸುಪ್ರೀಂ ಕೋರ್ಟ್. ಆದರೆ ಹೈಕೋರ್ಟ್ಗೆ ಏನು, ನಾವು ಹೈಕೋರ್ಟ್ಗೆ ಹೋಗ್ತಾ ಇದ್ರೆ ಹೈಕೋರ್ಟ್ ಏನು ಮಾಡ್ಬೋದು ಅಂದರೆ ಇಟ್ ಮೇ ಆರ್ ಮೇ ನಾಟ್ ಅಕ್ಸೆಪ್ಟ್ ಟು ಇಶ್ಯೂ writs. ಓಕೆನಾ. ಸೊ ಇದು ಒನ್ ಮೋರ್ ಡಿಫ್ರೆನ್ಸ್ ಬಿಟ್ವೀನ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ಯಾಕೆ ಸುಪ್ರೀಂ ಕೋರ್ಟ್ಗೆ ಸೊ ಇಷ್ಟೊಂದೆಲ್ಲ ಪವರ್ಸ್ ಕೊಟ್ಬಿಟ್ಟು ಏನಾಗ್ತದೆ ಅಂತಂದರೆ ಸುಪ್ರೀಂ ಕೋರ್ಟು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತಿದ್ರೆ ಇಟ್ ಈಸ್ ದ ಡ್ಯೂಟಿ ಆನ್ ಸುಪ್ರೀಂ ಕೋರ್ಟ್ ಟು ಪ್ರೊಟೆಕ್ಟ್ ದ ಫಂಡಮೆಂಟಲ್ ರೈಟ್ಸ್ ಅಲ್ವಾ. ಸೊ ಸುಪ್ರೀಂ ಕೋರ್ಟ್ ಇಸ್ ಕಾಲ್ಡ್ ಆಸ್ ಗಾರ್ಡಿಯನ್ ಆರ್ ಕಸ್ಟೋಡಿಯನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ. ಬಿಕಾಸ್ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತಿದೆ ಅಂತ ಯಾರಾದರೂ ಹೋಗ್ಬಿಟ್ಟು ಪರ್ಸನ್ನು ರೆಮಿಡಿ ಸೊಲ್ಯೂಷನ್ ಕೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ ಇಸ್ ಬೌಂಡ್ ಟು accept that case, right? ಸೊ ಸುಪ್ರೀಂ ಕೋರ್ಟ್ ಏನು ಫಂಡಮೆಂಟಲ್ ರೈಟ್ಸ್ನ ಕಾಯ್ತಾ ಇದೆ. ಇಟ್ ಈಸ್ ಲೈಕ್ ಪ್ರೊಟೆಕ್ಟಿಂಗ್ ದ ಫಂಡಮೆಂಟಲ್ ರೈಟ್ಸ್. ಹೆನ್ಸ್ ಸುಪ್ರೀಂ ಕೋರ್ಟ್ ಇಸ್ ಕಾಲ್ಡ್ ಆಸ್ ದ ಕಸ್ಟೋಡಿಯನ್ ಆರ್ ದ ಗಾರ್ಡಿಯನ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ. ಸೊ ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ writ jurisdiction ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ಈ ಮೇಜರ್ ಡಿಫ್ರೆನ್ಸ್ ಗೊತ್ತಿರಬೇಕು. ಹಾಗಾದರೆ writs ಏನೇನಿದೆ, ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ ಯಾವ ಥರ writs ಇಶ್ಯೂ ಮಾಡ್ಬೋದು ಅಂತಂದರೆ ದೇರ್ ಆರ್ 5 writs. ಸೊ ಅದು ಯಾವ್ಯಾವುದು? ದ ಫಸ್ಟ್ writ ಇಸ್ habeas corpus, ದ ಸೆಕೆಂಡ್ ವಿ ಹ್ಯಾವ್ ಇಸ್ mandamus, ಥರ್ಡ್ ಇಸ್ certiorari, ಫೋರ್ತ್ ಇಸ್ prohibition ಆ್ಯಂಡ್ ಫಿಫ್ತ್ ಇಸ್ quo warranto. ಈ ಲಿಸ್ಟ್ ಏನಿದೆ ದ ಲಿಸ್ಟ್ ಆಫ್ writs ಇದನ್ನು ಹಾಗೆ ನೆನ್ಪಿಟ್ಕೊಳ್ಬೇಕು. ಸೊ ದ ಫಸ್ಟ್ ಇಸ್ habeas corpus, ಸೆಕೆಂಡ್ ಇಸ್ mandamus, ಥರ್ಡ್ ಇಸ್ certiorari, ಫೋರ್ತ್ ಇಸ್ prohibition ಆ್ಯಂಡ್ ಫಿಫ್ತ್ ಇಸ್ quo warranto. ಸೊ ಇದು ಮೀನಿಂಗ್ ಏನು habeas corpusದು, ಈಚ್ ಆ್ಯಂಡ್ ಎವ್ರಿ writದು ಮೀನಿಂಗ್ ಏನು ಅಂತ ನಾವು ಫ್ಯೂಚರ್ ವಿಡಿಯೋ ಲೆಕ್ಚರ್ಸಲ್ಲಿ ಓದಿ ತಿಳ್ಕೊಳ್ಳೋಣ. Until then, keep watching Vyara IAS and also please subscribe and share Vyara IAS. Thank you.